ಸಂದೇಶ. ಈ ಜಗತ್ತಿನಲ್ಲಿ ಕೆಲವರು ಬೆಳಕಿನಲ್ಲಿ ಹುಟ್ಟುತ್ತಾರೆ. ಇನ್ನೂ ಕೆಲವರು ಕತ್ತಲೆಯಲ್ಲೇ ತಮ್ಮದೇ ಬೆಳಕನ್ನು ಹುಡುಕಿಕೊಳ್ಳುತ್ತಾರೆ. ಈ ಕಥೆ ಒಂದು ಪುಸ್ತಕವೇ ಜೀವನವಾದ ಒಬ್ಬ ಬಾಲಕನ ಕಥೆ. ಅವನು ದೊಡ್ಡ ಮನೆಯಲ್ಲಿಲ್ಲ, ದುಬಾರಿ ಶಾಲೆಯಲ್ಲಿಲ್ಲ, ಕೈಯಲ್ಲಿ ಮೊಬೈಲ್ ಇಲ್ಲ. ಆದರೆ ಅವನ ಕೈಯಲ್ಲಿ ಒಂದು ಅಮೂಲ್ಯ ವಸ್ತು ಇದೆ. ಅದು ಪುಸ್ತಕ. ಅವನಿಗೆ ಆಟಕ್ಕಿಂತ ಓದಿನ ಮೇಲೆ ಆಸಕ್ತಿ. ನಿದ್ರೆಯಲ್ಲಿನ ಕನಸಿಗಿಂತ ಗುರಿ ದೊಡ್ಡದು. ಈ ಚಿತ್ರ ಒಂದೇ ಮಾತು ಹೇಳುತ್ತದೆ: ಪರಿಸ್ಥಿತಿ ನಿಮ್ಮನ್ನು ತಡೆಹಿಡಿಯಲಾರದು, ನಿಮ್ಮ ಪ್ರಯತ್ನ ಗಟ್ಟಿಯಾಗಿದ್ದರೆ. ಕತ್ತಲೆಯಲ್ಲೂ ಪುಸ್ತಕ ಓದುತ್ತಿರುವ ಈ ಬಾಲಕ ನಮಗೆ ಹೇಳುತ್ತಿದ್ದಾನೆ, ಬೆಳಕು ಹೊರಗಿಲ್ಲ, ಅದು ಒಳಗಿದೆ. ಪ್ರಯತ್ನ ಗಟ್ಟಾಗಿರಲಿ, ಗೆದ್ದ ಮೇಲೆ ಸಂತೋಷಪಡೋಣ. ಇಂದು ಯಾರು ನಿನ್ನನ್ನು ಗುರುತಿಸದೇ ಇರಬಹುದು, ನಿನ್ನ ಶ್ರಮ ಯಾರಿಗೂ ಕಾಣದಿರಬಹುದು, ಆದರೆ ನೀನು ಗೆದ್ದ ದಿನ. ಅದೇ ಜಗತ್ತು ನಿನ್ನ ಸಾಧನೆಯನ್ನು ಮಾತನಾಡುತ್ತದೆ. ಯಶಸ್ಸು ತಕ್ಷಣ ಬರುವುದಿಲ್ಲ. ಅದು ತಾಳ್ಮೆಯನ್ನು ಪರೀಕ್ಷಿಸುತ್ತದೆ, ನಿನ್ನ ಶಕ್ತಿಯನ್ನು ಅಳೆಯುತ್ತದೆ, ನಿನ್ನ ನಂಬಿಕೆಯನ್ನು ಕುಸಿಯಿಸಲು ಪ್ರಯತ್ನಿಸುತ್ತದೆ. ಆದರೆ ನಿನ್ನ ಪ್ರಯತ್ನ ನಿಲ್ಲದಿದ್ದರೆ ನಿನ್ನ ಕಥೆಯನ್ನು ಯಾರೂ ತಡೆಯಲಾರರು. ನೀವು ವಿದ್ಯಾರ್ಥಿಯಾಗಿರಲಿ, ಕೆಲಸ ಹುಡುಕುತ್ತಿರುವವರಾಗಿರಲಿ, ಸೋತಂತಾಗಿರುವ ಮನಸ್ಸಾಗಿರಲಿ, ನೆನಪಿಡಿ, ಇಂದು ನೀವು ಕಷ್ಟದಲ್ಲಿದ್ದರೆ ನಾಳೆ ನಿಮ್ಮ ಕಥೆ ಪ್ರೇರಣೆಯಾಗುತ್ತದೆ. ನಿಮ್ಮ ಪ್ರಯತ್ನ ಗಟ್ಟಿಯಾಗಿರಲಿ, ಗೆಲುವು ನಿಮ್ಮ